ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಬರೀ ರಾಮ್ಪುರ ಒಂದೇ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ನನಗೆ ಸುತ್ತ ಹತ್ತೂರಿನ ಬೆಂಬಲನೂ ಬೇಕು. ಎಲೆಕ್ಷನ್ ಕ್ಯಾಂಪೇನಿಂಗ್ ಶುರು ಆಗತ್ತಲ್ಲ, ಆಗ ಎಲ್ಲ ಮಾಡ್ಕೊಡ್ತೀನಿ ಬಿಡಿ. ಮಾವ, ಎಲೆಕ್ಷನ್ ಶುರುವಾದಾಗ ನಾವು ಹೋಗಿ ಅವರಿಗೆ ನಮಸ್ಕಾರ ಹೊಡೆದ್ರೆ ಯಾರು ನಮ್ಮನ್ನ ಕೇರ್ ಮಾಡಲ್ಲ. ಅದಕ್ಕೆ ಈಗಲಿಂದನೇ ಸ್ವಲ್ಪ ಊರವ್ರ ಜೊತೆ ಟಚ್ಚಲ್ಲಿ ಇರಬೇಕಾಗುತ್ತೆ ಮಾವ. ಅದಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡಿ. ಸರಿ, ನೀನ್ ಬರೀ ನನ್ನ ಸಪೋರ್ಟು ಆ ಸೂರ್ಯವರ್ಧನ್ ಸಪೋರ್ಟ್ ತಗೊಂಡು ಗೆಲ್ಲಕ್ಕಾಗಲ್ಲ. ನೀನೇನು, ನಿನ್ನ ಕೆಪಾಸಿಟಿ ಏನು ಅನ್ನೋದು ಜನರಿಗೂ ಗೊತ್ತಾಗಬೇಕು. ಅದಕ್ಕೆ ನೀನು ಜನರ ಜೊತೆ ಬೆರಿಬೇಕು. ನೀವೊಂದು ಕೆಲಸ ಮಾಡಿ ರಘುವಿ, ಮೈಲಾಪುರಕ್ಕೆ ನಾಳೆ ಹೋಗಿ ಹೊನ್ನೇಗೌಡ್ರನ್ನ ಮೀಟ್ ಮಾಡು. ಅವ್ರ ಜೊತೆ ಸಿಕ್ಕಾಪಟ್ಟೆ ಯುವ ಕಾರ್ಯಕರ್ತರು ಇರ್ತಾರೆ. ಅವರಿಂದ ನಿನಗೆ ಖಂಡಿತ ಹೆಲ್ಪ್ ಆಗುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ನಿನಗೆ ಕೊಡ್ತೀನಿ. ಸರಿ ಮಾವ. ಯಜಮಾನ್ರ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಿ. ಹೇಯ್, ಇಲ್ಲಿ ಮಾತಾಡ್ತಾ ಇದೀವಿ, ಯಾವ ವಿಷಯದ ಬಗ್ಗೆ ಮೀಟಿಂಗ್ ಮಾಡ್ತಾ ಇದೀವಿ ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಲ್ಲ ನಿನ್ಗೆ? ಸುಮ್ಮನೆ ತನ ನುಗ್ದಂಗೆ ನುಗ್ಬಿಡ್ತೀಯಲ್ಲ. ಸಾರಿ ಅಣ್ಣ. ಯಾವ ಇವೆಲ್ಲ ಮಾವ, ಸುಮ್ಮನೆ ಇವ್ರನ್ನೆಲ್ಲ ತಲೆ ಮೇಲೆ ಕೂಡಿಸ್ಕೊಂಡಿದ್ದೀರಾ ನೀವು. ಅದಕ್ಕೆ ಇವರೆಲ್ಲ ಹೆಡ್ರ್ ಥರ ಆಡೋದು. ಸಾರಿ ಅಣ್ಣ, ನಾನು ಆಮೇಲೆ ಬರ್ತೀನಿ ಬಿಡಿ. ಹೇಯ್, ಹೇಗೂ ಬಂದಾಯ್ತಲ್ಲ, ಅದೇನು ವಿಷಯ ಅಂತ ಬಗ್ಳ್ಬಿಟ್ಟು ಹೋಗೋ. ಆ ಸ್ಕ್ರಾಪ್ ಗಜೇಂದ್ರ ಫೋನ್ ಮಾಡಿದ್ದಾನ. ಆ ಸೂರ್ಯವರ್ಧನ್ ಅವರನ್ನು ಹುಡ್ಕೊಂಡು ಹೋಗಿದ್ದಂತೆ. ನಮ್ಮ ಗ್ಯಾಂಗಿನ ಬಗ್ಗೆ ಎಂಕ್ವೈರಿ ಮಾಡ್ತಿದ್ದಂತೆನಾ? ಸ್ಕ್ರಾಪ್ ಗಜೇಂದ್ರ ಅಂದರೆ ನಾವು ಅವ್ನ ಲಗೇಜ್ ಗಾಡಿನ ಯೂಸ್ ಮಾಡಿದ್ವಲ್ಲ, ಅವನೇನೋ? ಹೌದಾ, ಅವನೇ. ನಮ್ಮ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೇನೋ? ಇಲ್ಲಣ್ಣ, ಸೂರ್ಯನ್ಗೇನೋ ಸಬೂಬ್ ಹೇಳಿ ಕಳಿಸಿದಾನೆ. ಹಾಗಾದ್ರೆ ಇವತ್ತೇ ಅವನ್ನ ಮುಗಿಸ್ಬಿಡು. ಅಣ್ಣ, ಏನು ಹೇಳ್ತಾ ಇದ್ದೀರಾ? ಅವ್ನು ನಮ್ಮ ಹುಡುಗ, ಸ್ವಲ್ಪ ಯೋಚನೆ ಮಾಡಿ ಹೇಳಿ. ನೋಡೋ, ನಮ್ಮ ಕಸಬಲ್ಲಿ ನಮ್ಮವರು ಬೇರೆಯವರು ಅನ್ನೋದು ಲೆಕ್ಕಕ್ಕೆ ಬರಲ್ಲ. ನಾವು ಯಾವತ್ತೂ ಸಾಕ್ಷಿಗಳನ್ನ ಬಿಡಬಾರ್ದು. ಆ ಸೂರ್ಯ ಅಷ್ಟು ಸೂಕ್ಷ್ಮವಾಗಿ ವಿಷಯಗಳನ್ನ ಗಮನಿಸ್ತಾ ಇದ್ದಾನೆ ಅಂದರೆ, ಕೊಂಡಿ ಹುಡ್ಕೊಂಡು ಗಜೇಂದ್ರ ತನಕ ಬಂದಿದ್ದಾನೆ ಅಂದರೆ ಖಂಡಿತ ಇದು ನಾಳೆ ನಮ್ಮ ಬುಡಕ್ಕೆ ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಅವನ್ನ ಇವತ್ತೇ ಮುಗಿಸ್ಬಿಡು. ಏನ್ ಯೋಚನೆ ಮಾಡ್ತಾ ಇದೀಯಾ? ಹೋಗಿಗ್ಲೇ. ಸರಿ ಅಣ್ಣ, ಆಯಿತು. ರಘುವೀರ್, ಯಾಕೋ ನೀವು ಇತ್ತೀಚೆಗೆ ಗರುಡನ್ ಮೇಲೆ ತುಂಬಾ ಎಗರಾಡ್ತಿದ್ದೀರಾ? ಮಾವ, ಅವನು ಮಾಡೋ ಕೆಲಸ ಹಾಗಿರುತ್ತೆ. ಇರ್ಲಿ ಬಿಡಿ, ಆ ನಾಲಾಯಕನ ಬಗ್ಗೆ ಯಾಕೆ ಸುಮ್ಮನೆ ನಾವು ಮಾತಾಡೋದು? ಮಾವ, ಆಗಲೇ ಏನೋ ಹೊನ್ನೇಗೌಡ್ರನ್ನ ಭೇಟಿಯಾಗಿ ಅಂತ ಹೇಳ್ತಿದ್ರಲ್ಲ, ಅವ್ರ ನಂಬರ್ನು ಕೊಡ್ತೀನಿ ಅಂತ ಹೇಳಿದ್ರಿ. ಈಗಲೇ ಹೇಳ್ಬಿಡಿ ಮಾವ, ಮರ್ತೋಗ್ಬಿಟ್ರೆ ಕಷ್ಟ. ಅಳಿಯಂದ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾವ, ನೀವು ಈ ಹುಲಿ ಕಥೆನ ಹೊಸ ಕಥೆ ಥರ ಹೇಳೋಕೆ ಬಂದಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನೇನೂ ಕೇಳೋದಕ್ಕೆ ತಯಾರಿಲ್ಲ. ಹಾಗಲ್ಲ ಅಳಿಯಂದ್ರೆ, ಯಾವುದೇ ವಿಚಾರಕ್ಕೂ
ಒಂದು ಕಾರಣ ಇದ್ದೇ ಇರುತ್ತಲ್ವಾ? ನೀವು ಆ ಕಾರಣ ತಿಳ್ಕೊಳ್ದೆ ಮನೆಯವ್ರ ಜೊತೆ ಮಾತುಕತೆ ಬಿಟ್ಟು ಊಟ ಬಿಟ್ಟು ಕೂತ್ರೆ ಚೆನ್ನಾಗಿರುತ್ತೆ ಹೇಳಿ. ಬಾವ, ಆ ಹುಡುಗಿನ ನೀವು ನಿಮ್ಮ ಮಗಳು ಅಂತ ಒಪ್ಕೊಂಡಿರಬಹುದು, ಆದರೆ ನನಗೆ ಯಾವತ್ತೂ ಅವಳು ನನ್ನ ಸುರಭಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನ ನಿಮಗೆಲ್ಲ ಹುಡುಗಾಟ ಆಗಿ ಹೋಗಿದೆ ಅಲ್ವಾ? ನನ್ನ ಮನಸ್ಥಿತಿ ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲಲ್ಲ. ನಾನು ಅವಳ ಮೇಲೆ ಕೋಪ ಮಾಡ್ಕೋಬಾರ್ದು, ಬೈಬಾರ್ದು ಅಂತ ನನ್ನಿಂದ ಮಾತು ತಗೊಂಡು ನನ್ನ ಕೈ ಕಟ್ಟು ಹಾಕಿ ಈಗ ಅವ್ರ ಮನಸ್ಸಿಗೆ ಬಂದ ಹಾಗೆ ಮಾಡಿದ್ರೆ ಅದನ್ನೆಲ್ಲ ನಾನು ಸಹಿಸ್ಕೊಂಡಿರ್ಬೇಕಾ?